ಈಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾದ ಮೇಲೆ ಕೇವಲ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ನಾನು ಸೀಮಿತ ಆಗಬಾರ್ದು. ವೈಯಕ್ತಿಕವಾಗೂ ಈ ಕ್ಷೇತ್ರದ ಜನತೆಗೆ, ವಿಶೇಷವಾಗಿ ಮಹಿಳೆಯರಿಗೆ ನಾನೇನಾದರೂ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರಲ್ಲಿ ಸುಮಾರು 4,500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಮ್ಮ ಗ್ರಾಮದ ಕಟ್ಟಡಗಳು, ಗ್ರಾಮದ ಅಭಿವೃದ್ಧಿ ಬಗ್ಗೆ ಮಾತನಾಡಿ ನಮ್ಮ ಜೊತೆ ಒಂದು 50 ನಿಮಿಷಗಳ ಕಾಲ ಯೋಗಕ್ಷೇಮ ವಿಚಾರಿಸತಕ್ಕಂಥಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ದೀನಿ. ಅದರಂತೆ ತಾವೆಲ್ಲರೂ ಬಹಳ ನಮ್ಮ ಕಾಲೋನಿಯಲ್ಲಿ ಒಳ್ಳೆಯ ರಂಗೋಲಿಯನ್ನು ಬಿಟ್ಟು ಯಶಸ್ವಿಗೊಳಿಸಿದರೆ ತಮಗೆ ಧನ್ಯವಾದಗಳು. ಬಹುಮಾನ 3 ಜನಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಅನೌನ್ಸ್ ಮಾಡ್ತೀನಿ. ಗೆದ್ದಂಥವರು ಸಾವಿರಾರು ಸಂಖ್ಯೆಯ ಮಹಿಳೆಯರು ನನಗೆ ಮತ ಕೊಟ್ಟು ಆಶೀರ್ವಾದ ಮಾಡಿದ್ರು. ಅವ್ರಿಗೊಂದು ಕಾರ್ಯಕ್ರಮ ಮಾಡಿ ಏರ್ಪಾಡು ಮಾಡಿಸಿದ್ದೇನೆ. ಆ ಏರ್ಪಾಡು ಮಾಡಿದ್ದಕ್ಕೆ ತಾವೆಲ್ಲರೂ ರಂಗೋಲಿಯನ್ನು ಬಿಟ್ಟು ಬೆಂಬಲ ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ರಂಗೋಲಿಯ ವ್ಯಕ್ತಪಡಿಸಿ ಸುಮಾರು 30ಕ್ಕೂ ಹೆಚ್ಚು ರಂಗೋಲಿಯನ್ನು ಬಿಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು. ನಿಮ್ಮ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ ಈಗಾಗಲೇ ಅನುದಾನವನ್ನು ಒದಗಿಸಿದ್ದೀನಿ. ಸುಮಾರು 75ರಿಂದ 80 ಲಕ್ಷದಷ್ಟು ಅನುದಾನ ಒದಗಿಸಿದ್ದೀನಿ. ರಂಗೋಲಿ ಸ್ಪರ್ಧೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಪೇಪರ್ ಎಲ್ಲ ಹಾಕ್ತಾರೆ. ಅವ್ರಿಗೆ ನೋಡಮ್ಮ, ನಿನ್ನಷ್ಟು ಯಾವ ಪಿಡಿಒ ಮೇಲೂ ಬರಲಿಲ್ಲ. ಕರ್ಕೊಂಡೋಗಿ 1,500 ಜೊತೆ ಕಾಂಪಿಟೇಷನ್ ಮಾಡಿಸ್ತೀನಿ. ಅದರಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ನಾವು ನಮ್ಮ ಮುಖಂಡರು, ಕಾರ್ಯಕರ್ತರು ಸೇರಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ನೆಲಮಂಗಲ ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಂಗೆ ನಿಂತ್ಕೊಳ್ಳಿ 3 ಜನ ಒಂಚೂರಿ. ಮೇಲೆ ಕೇವಲ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ನಾನು ಸೀಮಿತ ಆಗಬಾರ್ದು. ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ಸೀಮಿತ ಆಗದೆ ವೈಯಕ್ತಿಕವಾಗಿ ನಾನೇನಾದರೂ ಈ ಕ್ಷೇತ್ರದ ಜನತೆಗೆ ಸೇವೆ ಮಾಡಬೇಕು, ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಈ ಕ್ಷೇತ್ರದ ಶಾಸಕನಾದ ಮೇಲೆ ಸುಮಾರು 1,500 ಕೋಟಿಗೂ ಹೆಚ್ಚು ಅನುದಾನ ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ವೈಯಕ್ತಿಕವಾಗಿ ನಾನು ಈ ಕ್ಷೇತ್ರದ ಜನತೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಚಿಂತನೆ ಮಾಡಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ ಇಟ್ಕೊಂಡು ಆ ನೆಲಮಂಗಲ ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 4,500 ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ನಾನು ನಮ್ಮ ಪಕ್ಷದ ಮುಖಂಡರು ಅದರ ಮುಂದುವರಿದ ಭಾಗವಾಗಿ ಸಾವಿರಾರು ಮಹಿಳೆಯರು ನನಗೆ ಆಶೀರ್ವಾದ ಮಾಡಿ ಮತ ಕೊಟ್ಟು MLA ಮಾಡಿದ್ದೀರ. ನಿಮಗೇನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಚಿಂತನೆ ಮಾಡಿದಾಗ ನಮ್ಮ ಧರ್ಮದ, ಹಿಂದೂ ಧರ್ಮದ ಸಂಕೇತ ಆಗಿರ್ತಕ್ಕಂಥ ರಂಗೋಲಿ ನಮಗೆ ಶುಭ. ಯಾವುದೇ ನಮ್ಮ ಮನೇಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಶುಭದಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಆ ಶುಭ ಸೂಚಕವಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆಯನ್ನು ನಮ್ಮ ಮಹಿಳೆಯರಿಗೆ ಆಯೋಜನೆ ಮಾಡಬೇಕು. ಆ ಮುಖೇನ ಅವರಲ್ಲಿರ್ತಕ್ಕಂಥ ಕಲೆಯನ್ನು, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು ಅನಾವರಣಗೊಳಿಸಿ ಅವರನ್ನು ಗೌರವಿಸಬೇಕು, ಅವರನ್ನು ಸತ್ಕರಿಸಬೇಕು, ಅವರನ್ನ ಉತ್ತೇಜನ ಕೊಡಬೇಕು ಅವರಿಗೆ ಅಂತಕ್ಕಂಥದ್ದು ಹೇಳಿ ರಂಗೋಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ಇದ್ರ ಜೊತೆಗೆ ಮತ್ತೊಂದು ರಂಗೋಲಿ ಸ್ಪರ್ಧೆಯ ಉದ್ದೇಶ ಏನು ಅಂತಂದರೆ, ನಾನು ಶಾಸಕನಾದ ಮೇಲೆ ಯಾವುದೋ ಒಂದು ಭೂಮಿ ಪೂಜೆಗೆ ಬರ್ತೀನಿ, ನಿಮ್ಮೂರಿಗೆ ಯಾವುದೋ ಉದ್ಘಾಟನೆಗೆ ಬರ್ತೀನಿ, ಅಲ್ಲೆಲ್ಲ ನಾನು ಸಿಗ್ತಕ್ಕಂಥವ್ರು ನನ್ನ ಮುಖಂಡರು, ನನ್ನ ಕಾರ್ಯಕರ್ತರು ಅಷ್ಟೇ. ನನ್ನ ಮುಖಂಡರು, ಕಾರ್ಯಕರ್ತರನ್ನ ಮಾತಾಡ್ಸ್ಕೊಂಡು ಹೊರಟೋಗ್ತೀನಿ. ನೀವೆಲ್ಲ ಮಹಿಳೆಯರು ಸಿಗೋದಿಲ್ಲ. ಹಾಗಾಗಿ ನಿಮ್ಗೆ ಸಿಗೋಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡಬೇಕಲ್ಲ, ಅದನ್ನು ರಂಗೋಲಿ ಮುಖೇನ ಯಾಕೆ ವಿಡಿಯೋ ಮಾಡ್ತಾ ಇದ್ದಾರೆ ಬಿಡಿ. ವೇದಿಕೆ ನಿರ್ಮಾಣ ಮಾಡಿದ್ರೆ ನಿಮ್ಮ ಜೊತೆ ನಾನು ಭಾಗವಹಿಸ್ದಂಗೆ ಆಯ್ತದೆ, ನಿಮ್ಮನ್ನು ನೋಡ್ದಂಗೆ ಆಯ್ತದೆ, ನಿಮ್ಮ ಜೊತೆ ಮಾತಾಡಿಸ್ದಂಗೆ ಆಯ್ತದೆ, ಅದ್ರ ಜೊತೆಗೆ ಊರಿನ ಸಮಸ್ಯೆಗಳು ಗೊತ್ತಾದಂಗೆ ಆಯ್ತದೆ. ನೋಡಿ, ಈಗ ಚರಂಡಿ. ನಮಸ್ಕಾರ. ಈ ದಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಸ್ನೇಹಿ, ಬಡವರ ಬಂಧು ಎನ್ ಶ್ರೀನಿವಾಸಣ್ಣನವರು ನೆಲಮಂಗಲ ಉತ್ಸವ ಕಾರ್ಯಕ್ರಮದ 2ನೇ ಕಾರ್ಯಕ್ರಮವಾದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ಈ ದಿನ ಸೋದನಹಳ್ಳಿ ಗ್ರಾಮ ಪಂಚಾಯತಿ, ಕಸ್ಬಾ ಹೋಬಳಿ, ನೆಲಮಂಗಲ ತಾಲೂಕು ನಮ್ಮ ಪಂಚಾಯತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಎಲ್ಲ ಗ್ರಾಮಗಳಲ್ಲೂ ಭಾಗಿಯಾಗಿ
ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಜನತೆಗೆ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಿದಕ್ಕೆ ಧನ್ಯವಾದನ ತಿಳಿಸಿದರು. ಮಹಿಳೆಯರಿಂದ ಯಾವ ರೀತಿ ಮಹಿಳೆಯರಿಂದ ಎಲ್ಲ ಗ್ರಾಮಗಳಲ್ಲೂ ಈ ಸುಮಾರು 40-50 ವರ್ಷಗಳಿಂದ ಯಾರು ಮಾಡಿರುವ ಕಾರ್ಯಕ್ರಮವನ್ನು ನಮ್ಮ MLA ಶಾಸಕರು ನೆನ್ಮಂಗಲ ಉತ್ಸವ ಹಬ್ಬದ ರೀತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಸಹ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಹ ಭಾಗವಹಿಸಿ ಎಲ್ಲ ಗ್ರಾಮಗಳಲ್ಲೂ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. ಸುಮಾರು ನಮ್ಮ ಸೋದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರು 7 ಬೂತ್ ಬರುತ್ತೆ. ನಮ್ಮದು ಪಂಚಾಯತಿಲಿ ಟೋಟಲು 24 ಪಾಯಿಂಟ್ ಮಾಡಿದ್ದು. ಎಲ್ಲ ಗ್ರಾಮಗಳಿಂದ ಸೇರಿ ಸುಮಾರು ಒಂದು 1300ರಿಂದ 1400 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಈ ರಂಗೋಲಿ ಸ್ಪರ್ಧೆಗೆ ನಮ್ಮ ಪಂಚಾಯತಿಯಿಂದ ಎಲ್ಲ ಮುಖಂಡರುಗಳು, ಜನತೆ ಹಾಗೂ ಸೋದನಹಳ್ಳಿ ಗ್ರಾಮ ಪಂಚಾಯತಿ ಜನತೆ ಹಾಗೂ ನೆನ್ಮಂಗಲ ಟೌನಿಂದ ಬಂದಿರುವಂಥ ಮುಖಂಡರುಗಳು, ಸೋಂಪುರದಿಂದ ಬಂದಿರುವಂಥ ಮುಖಂಡರುಗಳು, ಸೋಲೂರಿಂದ ಬಂದಿರೋ ಮುಖಂಡರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖಂಡರು ಸಹ ಭಾಗಿಯಾಗಿದ್ದರು. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ರಂಗೋಲಿ ಸ್ಪರ್ಧೆ ಭಾಗಿಯಾಗಲಿಕ್ಕೆ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಸೋದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸಹಕರಿಸಿದಂಥ ಎಲ್ಲ ಮುಖಂಡರುಗಳಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಉಳಿದಿರೋ ಕೆಲಸಗಳು MLA ಸಾಹೇಬರು ಮಾಡಿಕೊಡ್ತೀವಿ ಅಂತ ಸಹ ಎಲ್ಲ ಗ್ರಾಮಗಳಲ್ಲೂ ಸಹ ಭರವಸೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 13 ಕೋಟಿ ಕೆಲಸ ಕಾಮಗಾರಿಗಳು ನಮ್ಮ ಪಂಚಾಯತಿಯಲ್ಲಿ ಆಗಿದೆ. ಇನ್ನು ಉಳಿಕೆ ಕಾಮಗಾರಿಗಳನ್ನು ಮಾಡ್ತೀವಿ ಅಂತನೋ ಈಗ ಪ್ರತಿ ಪಾಯಿಂಟಲ್ಲೂ ಸಹ ಮಹಿಳೆಯರು ಮುಖಂಡರುಗಳು ಕೇಳಿದಾಗ ಅಲ್ಲಿ ಹೇಳಿದ್ದಾರೆ ಕೆಲಸಗಳು ಮಾಡಿಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಶಾಸಕರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪಂಚಾಯತಿಯ ಜನತೆಯ ಪರವಾಗಿ.